ಫೆಡರೇಷನ್ ಎಲೆಕ್ಷನ್ ಇದೆ. ಥ್ರೂಟ್ ಸ್ಟೇಟಿಂದ 28 ಜನ ಡೆಲಿಗೇಟ್ಸ್ ಇದ್ದಾರೆ. ಆ 28 ಜನದಲ್ಲಿ 13 ಜನರನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ಕಾಂಪಿಟೇಷನ್ ಇದೆ. ಬೆಂಗಳೂರು ಡಿವಿಷನ್ಗೆ 4 ಇದೆ, ಮೈಸೂರು ಡಿವಿಷನ್ 3 ಇದೆ, ಗುಲ್ಬರ್ಗ ಡಿವಿಷನ್ 3, ಬೆಳಗಾಂ ಡಿವಿಷನ್ 3. ಹಿಂಗೆ ಒಟ್ಟು ಥ್ರೂಟ್ ಸ್ಟೇಟ್ 13 ಜನ ಸೆಲೆಕ್ಟ್ ಮಾಡಬೇಕು. ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡಿದ್ದೀವಿ. 28 ಜನನು ನಾವು MLAಗಳೆಲ್ಲ ಮುಖ್ಯಮಂತ್ರಿಗೆ ಆಥರೈಸ್ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಸಹಕಾರ ಸಚಿವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. 4 ಡಿವಿಷನ್ನಿಂದ 13 ಜನ ಏನು ಸೆಲೆಕ್ಟ್ ಮಾಡಬೇಕು. ಎಲ್ಲ ಯಾರು ಕೋಆಪರೇಟರ್ಸ್ ಇದ್ದಾರೆ, ಸೀನಿಯರ್ಸ್ ಇದ್ದಾರೆ, ಪಕ್ಷಭೇದ ಮರೆತು ಯಾರು ಸಹಕಾರ ಮಹಾಮಂಡಲಕ್ಕೆ ಸಹಕಾರ ಕೊಡ್ತಾರೆ ಅಂಥವ್ರನ್ನ ಸೆಲೆಕ್ಟ್ ಮಾಡಿ ಅಂತೇಳಿ ಸಹಕಾರ ಸಚಿವರಿಗೆ ಆಥರೈಸ್ ಮಾಡಿದ್ದಾರೆ. ಸಹಕಾರ ಸಚಿವರಿಗೆ ಎಲೆಕ್ಷನ್ ಇದೆ 11ರಿಂದ 1 ಗಂಟೆ ಗಂಟ. ಸಹಕಾರ ಸಚಿವರು ಡಿಸೈಡ್ ಮಾಡ್ತಾರೆ. ಸರ್, ಈಗ ಸಹಕಾರ ಅಂತ ವಿಚಾರ ಕ್ಷೇತ್ರದಲ್ಲಿ ಇಲ್ಲಿ ಪಕ್ಷವನ್ನು ಮೀರಿ ತಮ್ಮದೇ ಆದಂಥ ಹಿಡಿತವನ್ನ, ತಮ್ಮದೇ ಆದಂಥ ಒಂದಷ್ಟು ಲಾಬಿಗಳನ್ನು ಇಲ್ಲ, ಪಕ್ಷ ಇಲ್ಲ ಇದರಲ್ಲಿ. ಕಾಂಗ್ರೆಸ್, BJP, JDS ಎಲ್ಲರೂ ಇದ್ದಾರೆ. ಎಲ್ಲ ಪಕ್ಷದವ್ರನ್ನು ಒಂದೊಂದು ಇದಕ್ಕೆ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸಹಕಾರ ಸಚಿವರು ಅದಕ್ಕೆ ಸ್ಪಂದಿಸಿದ್ದಾರೆ. GT ದೇವೇಗೌಡರು ನೇತೃತ್ವ ಇರತಕ್ಕಂಥ ಫೆಡರೇಷನ್ನು ಸ್ಮೂತಾಗಿ ಆಗ್ತದೆ, ಏನು ತೊಂದರೆ ಇಲ್ಲ. ಓಕೆ, ಅದು ಅಧ್ಯಕ್ಷ ನೆಕ್ಸ್ಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.